ಉಪಚುನಾವಣೆಯ ಕಣ ರಂಗೇರಿದೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಸಿ ವೋಟರ್ ಎಂಬ ನಕಲಿ ಜಾಲದಲ್ಲಿ ಇದೀಗ ಒಂದಷ್ಟು ಸುಳ್ಳು ಸಮೀಕ್ಷೆ ವರದಿ ಆಗ್ತಾ ಇದೆ. ಇದೀಗ ಹೆಡ್ಲೈನ್ಸ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸಿ ವೋಟರ್ ಹೆಸರಲ್ಲಿ ಹರಿದಾಡ್ತಾ ಇದೆ ಶಾಕಿಂಗ್ ಅಂಕಿಅಂಶ. ಇದು ಬೈ ಎಲೆಕ್ಷನ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಸಮೀಕ್ಷಾ ವರದಿ ನಿಜಾನ? ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಭರ್ಜರಿ, ಕಾಂಗ್ರೆಸ್ಗೆ ಬಾಗಲಕೋಟೆಯಲ್ಲಿ ಕೇವಲ 40ರಷ್ಟು ಮತದಾನ. ದಾವಣಗೆರೆ ದಕ್ಷಿಣದಲ್ಲಿ ಉಲ್ಟಾ ಹೊಡೆಯುತ್ತಾ ಲೆಕ್ಕಾಚಾರ. ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಭರ್ಜರಿ 58ರಷ್ಟು ಮತಗಳ ಭವಿಷ್ಯ. ಬಿಜೆಪಿಗೆ 36ರಷ್ಟು, ಕಾಂಗ್ರೆಸ್ಗೆ 30%. ಕೈಪಾಳ್ಯಕ್ಕೆ ಏನಿದು? ದಾವಣಗೆರೆ ದಕ್ಷಿಣದಲ್ಲಿ ಉಲ್ಟಾ ಹೊಡೆಯುತ್ತಾ ಲೆಕ್ಕಾಚಾರ. ಜನರ ದಾರಿ ತಪ್ಪಿಸಲು ಸೋಷಿಯಲ್ ಮೀಡಿಯಾದಲ್ಲಿ ಇದೇನಿದು ಸುಳ್ಳು ಸುದ್ದಿ? ಸಿ ವೋಟರ್ ಹೆಸರು ದುರ್ಬಳಕೆ ಮಾಡಿಕೊಂಡು ನಕಲಿ ಗೇಮ್ ಪ್ಲಾನ್. ಮತದಾರರ ದಾರಿಯನ್ನ ತಪ್ಪಿಸಲು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳಿನ ಸುನಾಮಿನ. ಸಮೀಕ್ಷೆಯ ಅಂಕಿಅಂಶ ನೋಡಿ ಬೆಚ್ಚ ಬಿದ್ರ ಕೈ ನಾಯಕರು. ಬಿಜೆಪಿ ಗೆಲ್ಲುತ್ತೆ ಅನ್ನೋ ರಿಪೋರ್ಟ್ ಹಿಂದೆ ಅಡಗಿದ್ಯಾ ಬೇರೆ ಸಂಚು? ಉಪಚುನಾವಣೆಯ ಕಣ ರಂಗೇರ್ತಾ ಇದೆ. ಇನ್ನು ಖುದ್ದು ಅಭ್ಯರ್ಥಿಗಳೇ ಕಣಕ್ಕಿಳಿದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆಯೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಿ ವೋಟರ್ ಹೆಸರಲ್ಲಿ ಶಾಕಿಂಗ್ ಅಂಕಿಅಂಶ ಹರಿದಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಲ್ಲಿ ಕಮಲಪಾಳ್ಯಕ್ಕೆ ಜಯಬೇರಿ ಅಂತ ಹೇಳಿ ಒಂದು ಸಿ ವೋಟರ್ ಸರ್ವೆ ಸಮೀಕ್ಷೆಯನ್ನ ನಡೆಸಿ ವೈರಲ್ ಅನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಒಂದು ಸಿ ವೋಟರ್ ಅಂಕಿ ಅಂಶದಲ್ಲಿ ಬಾಗಲಕೋಟೆಯಲ್ಲಿ ಬಿಜೆಪಿಗೆ 58% ಮತಗಳು ಬೀಳುತ್ತೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ 40ರಷ್ಟು ಮತ ಬೀಳುತ್ತೆ. ದಾವಣಗೆರೆಯಲ್ಲಿ ನೋಡೋದಾದ್ರೆ ಇಂತಿಷ್ಟು ಮತ ಬೀಳುತ್ತೆ ಅಂತ ಹೇಳಿ ಅಂಕಿ ಅಂಶಗಳ ಒಂದಷ್ಟು ಫೋಟೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಭರ್ಜರಿ ಮತ ಬೀಳುತ್ತೆ. ಈ ಬಾರಿ ಉಪಚುನಾವಣೆಯಲ್ಲಿ ಬಿಜೆಪಿಯೇ ಭರ್ಜರಿ ಗೆಲುವನ್ನ ಸಾಧಿಸುತ್ತೆ. ಇದರ ವಿರುದ್ಧವಾಗಿ ಕಾಂಗ್ರೆಸ್ಸಿಗರು ಸೋಲ್ತಾರೆ ಅನ್ನುವಂತಹ ಅಂಕಿ ಅಂಶದ ಒಂದಷ್ಟು ಸಿ ವೋಟರ್ ಸರ್ವೆ ರಿಪೋರ್ಟ್ ಹರಿದಾಡ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಉಲ್ಟಾ ಹೊಡೆಯುತ್ತಾ ಹಾಗಾದ್ರೆ ಲೆಕ್ಕಾಚಾರ ಅನ್ನುವಂತಹ ಪ್ರಶ್ನೆ ಉಂಟಾಗಿರುವಂತದ್ದು. ಇನ್ನು ದಾವಣಗೆರೆಯಲ್ಲಿ SDPI ಹಾಗೂ ಪಕ್ಷೇತರರಿಂದ ಕಾಂಗ್ರೆಸ್ಗೆ ಭಾರಿ ಹೊಡೆತ ಉಂಟಾಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಬಿಜೆಪಿಗೆ ಕೇವಲ 36ರಷ್ಟು ವೋಟ್ ಬಿದ್ರೆ ಕಾಂಗ್ರೆಸ್ಗೆ 30ರಷ್ಟು ವೋಟ್ ಬೀಳುತ್ತೆ. ಕೈಪಾಳ್ಯಕ್ಕೆ ಭಾರಿ ಮುಖಭಂಗ ಆಗುತ್ತಾ? ಏನಿವಾಗ ಸಿ ವೋಟರ್ ಸರ್ವೆ ಅಂಕಿ ಅಂಶ ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ನಿಜಕ್ಕೂ ಕೂಡ ನಿಜಾನ ಅನ್ನುವಂತಹ ಪ್ರಶ್ನೆ. ಇಂಥದ್ದೊಂದು ಪೋಸ್ಟರ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ರೂ ಮಾಡಿದ್ಯಾರು ಅನ್ನುವಂತಹ ಚರ್ಚೆ ಇವಾಗ ಸಾಕಷ್ಟು ಜೋರಾಗಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಾಹಿಲ್ ಸಂಪರ್ಕದಲ್ಲಿದ್ದಾರೆ. ಸಾಹಿಲ್, ಬೈ ಎಲೆಕ್ಷನ್ ಸಮೀಕ್ಷೆಯಲ್ಲಿ ಎಷ್ಟು ಸತ್ಯ ಇದೆ? ಏನಿವಾಗ ಸಿ ವೋಟರ್ ಸಮೀಕ್ಷೆಯ ಒಂದಷ್ಟು ವಿಚಾರಗಳು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಸಮೀಕ್ಷೆಯಿಂದ ಭಾರಿ ಮತತಂತ್ರ ಇದೆ ಅನ್ನಿಸ್ತಾ ಇದೆಯಾ, ಅಥವಾ ಈ ಒಂದು ಸಮೀಕ್ಷೆ ನಿಜವಾಗ್ಲೂ ಕೂಡ ಒಂದು ಪಕ್ಷದ ಪರ ಇದೆ ಅನ್ನಿಸ್ತಾ ಇದೆಯಾ ಅಂತ? ರಮ್ಯಾ, ಈ ಸಾಮಾನ್ಯವಾಗಿ ರಾಜಕಾರಣದಲ್ಲಿರ್ತಕ್ಕಂತಹ ಸೋಷಿಯಲ್ ಅರ್ಥವಾರ ಅಂತ ಕರಿತೀವಿ. ಅಂದ್ರೆ ಸಾಮಾಜಿಕ ಭೂಕಂಪ ಇದು ಪ್ರತಿ ಚುನಾವಣೆಯಲ್ಲೂ ಕೂಡ ಈ ರಾಜಕಾರಣದಲ್ಲಿ ಒಂದು ಭಂಡ ನೀತಿ ಇದೆ. 100 ಬಾರಿ ಹೇಳಿದ್ದನ್ನೇ ಪುನರುಚ್ಚಾರ ಮಾಡಿದ್ರೆ ಅದು ಸತ್ಯ ಆಗುತ್ತೆ ಅನ್ನೋ ಭಂಡ ನೀತಿ. ಅದರಂತೆಯೇ ಈ ತರಹ ಸಾಕಷ್ಟು ವಿಶ್ವಾಸಾರ್ಹ ಅಲ್ಲದೆ ಇರತಕ್ಕಂತಹ ಸಮೀಕ್ಷಾ ವರದಿಗಳು ಕೂಡ ಎಲ್ಲಾ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಆಗುತ್ತೆ. ಇದನ್ನ 2 ರೀತಿ ವರ್ಗೀಕರಣ ಮಾಡಿ ಮಾತನಾಡೋದಾದ್ರೆ, ಒಂದು ವಿನ್ನಿಂಗ್ ಹಾರ್ಸ್ ಅನ್ನು ಸೃಷ್ಟಿಸೋದಕ್ಕೆ ಕೆಲವರು ಈ ತರಹದೊಂದು ನಕಲಿ ಸಮೀಕ್ಷೆಗಳನ್ನ ಪ್ರಕಟಿಸ್ತಾರೆ. ಜನರು ಸಾಮಾನ್ಯವಾಗಿ ಗೆಲ್ಲುವ ಕುದುರೆಗೆ ಮೇಲೆ ಪಣ ಕಟ್ಟಲು ಇಷ್ಟಪಡ್ತಾರೆ. ಸಾಮಾನ್ಯವಾಗಿ ಒಂದು ಪಕ್ಷ ಭರ್ಜರಿಯಾಗಿ ಗೆಲ್ಲುತ್ತೆ ಅನ್ನೋದು ಈ ತರಹದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ವಾಸ ಅರ್ಹ ಅಲ್ಲದೆ ಇರ್ತಕ್ಕಂತಹ ಸಮೀಕ್ಷಾ ವರದಿಗಳು ಬಂದಾಗ ಕಾರ್ಯಕರ್ತರು ನಿರುತ್ಸಾಹಕ್ಕೆ ಒಳಪಟ್ಟು ಎಂತೂ ನಾವು ಗೆಲ್ಲೋದಿಲ್ಲ, ಗೆಲ್ಲುವಂತ ಪಕ್ಷಕ್ಕೆ ಹಾಕೋಣ ಅನ್ನೋ ಮನಸ್ಥಿತಿಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಸರ್ವೆಗಳನ್ನ, ಸಮೀಕ್ಷಾ ಅಂಕಿಅಂಶಗಳನ್ನ ಬಿಡುಗಡೆ ಮಾಡುವಂತಹದ್ದು ಸಾಮಾನ್ಯ. ಇನ್ನು ವಿಶೇಷವಾಗಿ ಕಾರ್ಯಕರ್ತರ ಉತ್ಸಾಹ ಕುಗ್ಗಿಸೋದಕ್ಕೂ ಕೂಡ ಈ ತರಹದ ನಕಲಿ ಸಮೀಕ್ಷಾ ಅಂಕಿಅಂಶಗಳನ್ನ ಬಿಡುಗಡೆ ಮಾಡುವುದು ಸಹಜ. ವಿರೋಧ ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರಲ್ಲಿ ನಾವು ಸೋಲ್ತಾ ಇದ್ದೀವಿ ಅನ್ನುವಂತಹ ಆತಂಕ ಸೃಷ್ಟಿ ಮಾಡೋದಕ್ಕೆ. ಸೊ ಅದರ ಭಾಗವಾಗಿ ಈ ಬಾರಿಯೂ ಕೂಡ ಆ ತರಹದ್ದೊಂದು ಫೇಕ್ ಸಮೀಕ್ಷಾ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿರಬಹುದು ಅಂತ ಈಗಾಗಲೇ ಅಂದಾಜು ಕೂಡ ಮಾಡಲಾಗಿದೆ. ಒಂದು ಸಸ್ಪೆಕ್ಟೆಡ್ ಸಮೀಕ್ಷಾ ವರದಿ ಅಂತಾನೂ ಕೂಡ ಕರೀಬಹುದು ರಮ್ಯಾ.
ಎಸ್ ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.